ಇಷ್ಟ ಇಲ್ವೇನೋ ದುಬೈ ಬಿಟ್ಟು ಬರಕ್ ಇಷ್ಟ ಇಲ್ವಾ? ಫುಲ್ ಐ ಸೆಕ್ಯೂರಿಟಿ ಇದೆ, ಪೊಲೀಸ್ ಅವರೆಲ್ಲ ಇದ್ದಾರೆ. ಸೊ ಅಲ್ಲ ನಮ್ ಬ್ಯಾಗ್ ಯಾರೋ ತಗೊಂಡು ಮುಂದೆ ಒಬ್ಬ ತಗೊಂಡು ಹೋಗವನೆ. ಹಾ ಅವನ್ ಬ್ಯಾಗ್ ಇಲ್ಲಿ ಬಿಟ್ಟು ಹೋಗವನೆ, ಅಷ್ಟು ಗೊತ್ತಾಗಿಲ್ಲ ಅವನಿಗೆ. ನೋಡಿ ಸೀಟ್ ಯಾವ ತರ ಇದೆ ಅಂತ. ಬ್ರೋ ಇದಕ್ಕೋಸ್ಕರ ಎಕ್ಸ್ಟ್ರಾ ಪೇ ಮಾಡಿರೋದು ನಾವು 50. ಅರ್ಲಿ ಮಾರ್ನಿಂಗ್ 5 o'clock ನಾವು ಮೀಲ್ಸ್ ತಿಂತಾ ಇದೀವಿ ಫ್ಲೈಟ್ ಅಲ್ಲಿ. ಅಂತ ಸಿಕ್ಕಿದ್ರೆ ಸಾಕು, ಅದರಲ್ಲಿ ಲ್ಯಾಪ್ಟಾಪ್ಸು ಎಲ್ಲ ಇದೆ ಗೈಸ್. ಅದರಲ್ಲಿ ಚಿನ್ನದಂತಹ ಗಂಡ ಫೈನಲಿ ಬರ್ತಾ ಇದೀವಿ. ಜಾಸ್ತಿ ವಿಡಿಯೋ ಮಾಡಂಗಿಲ್ಲ ಗೈಸ್, ಫುಲ್ ದೊಡ್ಡ ಫ್ಲೈಟ್ ಇದೆ ಆಕ್ಚುಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ದುಬೈಯಿಂದ ಇಂಡಿಯಾಗೆ ಬರ್ತಾ ಇದ್ದೀವಿ. ಸೊ ಆಲ್ರೆಡಿ ಟೈಮ್ ಆಗಿದೆ ಫ್ಲೈಟಿಗೆ, ಈಗ ಹೊರಡ್ತಾ ಇದ್ದೀವಿ ಮನೆಯಿಂದ. ನೋಡ್ತೀನಿ ಅಲ್ಲಿ ಏರ್ಪೋರ್ಟಲ್ಲಿ ಏನಾದರೂ ವಿಡಿಯೋ ಮಾಡೋಕ್ಕಾದ್ರೆ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲ ಅಂತ ಅಂದರೆ ಏನೋ ಅಲೌಡ್ ಇಲ್ಲ ಅಂತ ಅಂದರೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಜರ್ನಿ ಜೊತೆ ನೀವು ಇರಿ ಆಯಿತಾ? ಬನ್ನಿ ಹೋಗೋಣ. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಕತೆ ಎಲ್ಲ ಫುಲ್ ಎರಡು ಕಡೆನೂ ಟ್ರಾಲಿಗಳನ್ನ ತಳ್ಕೊಂಡು ಹಿಂದೆ ಒಂದು ಹಾಕ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಅರ್ಜೆಂಟಲ್ಲಿ ಹೋಗ್ತಿದೀವಿ ಗೈಸ್ ನಾವು. ಅದಕ್ಕೆ ಲಿಫ್ಟಲ್ಲೇ ಹಾಯ್ ಮಾಡಿಸ್ತಾ ಇದೀವಿ ನಾನು. ನೋಡಿ ಗೈಸ್ ಟ್ಯಾಕ್ಸಿ ಬಂತು ಫೈನಲಿ. ಮೊದಲು ಶಿಫ್ಟ್ ಮಾಡ್ತಾ ಇದ್ದಾರೆ ಪಾಪ, ಎಲ್ಲ ಅವರೇ ನೋಡ್ಕೊತಿದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ರು ಕೂಡ ಡ್ರೈವರ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಲಗೇಜ್ ಎತ್ಕೊಂಡು ಹೋಗೋಕ್ಕೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾನೆ. ಎರಡಿದೆ, ಫುಲ್ ವೆಯ್ಟ್ ಇದೆ, ಅಂದರೆ 30 kg ತೊಗೊಂಡು ಹೋಗ್ಬೋದು ಪರ್ ಪರ್ಸನ್ನು. ಫುಲ್ ವೆಯ್ಟ್ ಇದೆ ಅದರಲ್ಲೂ. ಬನ್ನಿ ಇವಾಗ ಏರ್ಪೋರ್ಟ್ ಹೋಗಿ ಅಲ್ಲಿ ಸಿಗ್ತೀನಿ. ಅದೇ ಇಲ್ಲಿ ಮೊದಲು ಹೋಗ್ತಾ ಇದ್ದೀವಿ ಈಗ ಟ್ಯಾಕ್ಸಿಯಲ್ಲಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಬೆಳಗ್ಗೆಯಿಂದ. ಫುಲ್ ಎಲ್ಲ ಸುತ್ತಾಟ, ಎಲ್ಲ ಓಡಾಟ, ಶಾಪಿಂಗ್ ಎಲ್ಲ ಜಾಸ್ತಿ ಆಯಿತು. ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಟ್ಟೈತೆ ನಮ್ಮದದ್ದು. ಏನು ಚಿನಿ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಹೋಗ್ತಾ ಇದೆ ನೋಡಿ ಗೈಸ್ ಇವಾಗ. ಗೈಸ್ ನೋಡಿ ಇಲ್ಲಿಂದನೇ ಫ್ಲೈಟ್ಸ್ಗಳು ನಿಂತಿದೆ ಕಾಣಿಸ್ತಾ ಇದೆ. ಇವತ್ತು ನಾವು ಹೋಗೋಂಥ ಫ್ಲೈಟು ತುಂಬ ದೊಡ್ಡ ಫ್ಲೈಟು ಅಲ್ಲ ಚಿನಿ? ಏನದು ಬೋಯಿಂಗ್ ಅಂತ ಅಂದ್ಬಿಟ್ಟು ದೊಡ್ಡ ಫ್ಲೈಟು, ಎಮಿರೇಟ್ಸ್ ಫ್ಲೈಟು. ನೋಡೋಣ ಅದ್ರೊಳಗಡೆ ತೋರ್ಸೋಕ್ಕಾದ್ರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ರ ಬಂದ್ವಿ. ಫ್ಲೈಟ್ಸ್ ಎಲ್ಲ ಅಲ್ಲಿ ನಿಂತಿದೆ, ನೀವು ನೋಡ್ತಾ ಇರ್ಬೋದು ದೂರದಲ್ಲಿ. ಈ ಕೆಳಗಡೆ ಇಳಿದ್ಬಿಟ್ಟು ಲಗೇಜ್ ಎಲ್ಲ ಇಳಿಸ್ಕೊಳ್ಳೋಣ ಆಲೋಚನೆ. ನೋಡಿ ಮೊದಲು ಲಗೇಜ್ ಎಲ್ಲ ಇಳಿಸ್ಕೊಂಡ್ರು ಕೆಳಗಡೆ. ಇವಾಗ ಬಂದಿದ್ದೀವಿ ಏರ್ಪೋರ್ಟ್ ಹತ್ರ. ಹೀಗಿದೆ ಏರ್ಪೋರ್ಟು. ಇಲ್ಲೆಲ್ಲ ನೀರು ಬರ್ತಾ ಇದೆ. ಹೋಗೋಣ ಚಿನಿ ಒಳಗಡೆ. ಏನು ವಿಡಿಯೋ ಮಾಡ್ಬೋದಾ ಬೇಡವಾ? ಸೆಕ್ಯೂರಿಟಿ ಇರುತ್ತೆ ಅನ್ಸುತ್ತೆ ಚೆನ್ನಾಗಿ. ಮೊಬೈಲ್ ಹಿಡ್ಕೊಂಡು ಇವಾಗ ಏರ್ಪೋರ್ಟ್ ಹತ್ರ ಬಂದ್ವಿ, ಬಟ್ ಇಲ್ಲಿ ವಿಡಿಯೋ ಮಾಡಕ್ಕೆ ಫುಲ್ ಐ ಸೆಕ್ಯೂರಿಟಿ ಇದೆ, ಪೊಲೀಸ್ ಅವರೆಲ್ಲ ಇದ್ದಾರೆ. ಸೊ ಇಲ್ಲೇನು ವಿಡಿಯೋ ಮಾಡಕ್ ಆಗೋದಿಲ್ಲ. ನಾನು ಇಂಡಿಯಾಕ್ಕೆ ಹೋಗ್ಬಿಟ್ಟೆ ನಿಮಗೆ ಸಿಗ್ತೀನಿ. ಟಾಟಾ ಬಾಯ್. ನಾವು ಸೇಫಾಗಿ ಬರಲಿ ಅಂತ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲಿರಲಿ, ಮತ್ತೆ ದೇವರ ಆಶೀರ್ವಾದ ನಾವು ಸೇಫಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಓಕೆ. ಇವಾಗ ನಾನು ವಿಡಿಯೋ ಮಾಡಕ್ ಆಗೋದಿಲ್ಲ ಗೈಸ್, ಒಳಗಡೆ ಹೋಗ್ತಿದ್ದೀನಿ. ಫುಲ್ ಫೋನ್ ಎಲ್ಲ ಚೆಕ್ ಮಾಡ್ತಾರೆ ವಿಡಿಯೋಸ್ ಎಲ್ಲ ಮಾಡಿದ್ರೆ. ಸೊ ಬಾಯ್ ಗೈಸ್. ನಾನಾದ್ರೂ ನೋಡಿ ಮಾಡ್ತಾ ಇದ್ದೀನಿ ವಿಡಿಯೋ. ಒಳಗಡೆ ಏರ್ಪೋರ್ಟ್ ಒಳಗಡೆ ಬಂದ್ವಿ, ಯಾರು ಜನಗಳೇ ಇಲ್ಲ. ಎಷ್ಟು ಖಾಲಿ ಹೊಡಿತಿದೆ ಏರ್ಪೋರ್ಟ್ ಅಂತ ನೀವು ನೋಡ್ತಾ ಇರಬಹುದು. ಇಲ್ಲಿ ನೋಡಿ ಅದು ಕೆಳಗಡೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಈ ತರ ವಿಡಿಯೋ ಮಾಡ್ತಾ ಇರೋದು ನೀವು ನೋಡ್ತಾ ಇರಬಹುದು. ಯಾರಾದ್ರೂ ಏರ್ಪೋರ್ಟ್ ಅಲ್ಲಿ ಪೊಲೀಸ್ ಏನಾದ್ರು ನೋಡಿದ್ರೆ ನಿಜವಾಗ್ಲೂ ನನಗೆ ದೊಡ್ಡ ಫೈನೇ ಬೀಳುತ್ತೆ. ಈ ಸಿಚುವೇಶನ್ ಅಲ್ಲಿ ಆಕ್ಚುಲಿ ಮಾಡುವಾಗೆ ಇಲ್ಲ ವಿಡಿಯೋನ. ನಾನು ಕೆಳಗಡೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಹೋಗೋ ತರ ಫೋನ್ ಹಿಡ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದು. ಅದಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಮತ್ತೆ ಸೆಲ್ಫ್ ಚೆಕ್ ಇನ್ ಇತ್ತು ಬ್ಯಾಗೇಜ್ ಹಾಕೋಂಥದ್ದು. ಸೊ ಬ್ಯಾಗೇಜ್ ಹಾಕಕ್ಕೆ ಈಗ ನನ್ನ ಹಸ್ಬೆಂಡ್ ಎಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ. ಎಷ್ಟು kg ಇದೆ ಅಂತ ಹೇಳ್ಬಿಟ್ಟು. 2 ಇದೆ ಸೂಟ್ ಕೇಸ್. ಮತ್ತೆ ಫ್ಲೈಟ್ ಒಳಗಡೆ 7 kg ತಗೊಂಡು ಹೋಗ್ಬೋದು. ಇದು 25 kg ಇದೆ ಒಂದೊಂದು ಸೂಟ್ ಕೇಸು. ಮುಂಚೆ ಎಲ್ಲ ಬ್ಯಾಗೇಜ್ ಎಷ್ಟಿದೆ ಅಂತ ವೆಯ್ಟ್ ಮಾಡಿ ಅದಕ್ಕೇನೆ ಸ್ವಲ್ಪ ಜನ ಕೂತ್ಕೊಳ್ತಿದ್ರು, ಅದನ್ನ ಚೆಕ್ ಮಾಡಿ ಕಳ್ಸಕ್ಕೆ. ಇವಾಗ ನಾವೇ ಸೆಲ್ಫ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇಲ್ಲಿಂದ ನಾವು ನಮ್ಮ ಹತ್ರ ಇರೋ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಅದನ್ನ ಚೆಕ್ ಮಾಡ್ಸಕ್ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಇವಾಗ ಎಲೆಕ್ಟ್ರಿಕ್ ಐಟಮ್ಸ್ಗಳೆಲ್ಲ ಚೆಕ್ ಆಯಿತು. ಹಸ್ಬೆಂಡ್ ತಗೊತಾ ಇದ್ದಾರೆ. ಏನೋ ಒಂಥರ ಸಮಾಧಾನ
ನಾವು ನಮ್ಮ ಇಂಡಿಯಾಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಯಾರಿಗೆ ತಾನೇ ಖುಷಿ ಇರೋದಿಲ್ಲ. ಅದು ಈ ಸಿಚುವೇಶನಲ್ಲಿ ಒಂದು ಕಡೆ ಖುಷಿ ಇರುತ್ತೆ, ಒಂದು ಕಡೆ ಭಯ ಇರುತ್ತೆ. ಎಲ್ಲಿ ಏನಾದರೂ ಏರ್ಪೋರ್ಟ್ ಮೇಲೆ ಮತ್ತೆ ಹಾಕ್ಬಿಡ್ತಾರೇನಪ್ಪ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಾಫಿ ಇಲ್ಲ ಅಂತಂದ್ರೆ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕಾಫಿ ಮತ್ತೆ ಬರ್ಗರ್ ಏನಾದರೂ ಮಾಡ್ತೀನಿ ಆರ್ಡರ್ ಅಂತ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಮೈಕ್ಕೆಲ್ಲ ಬಿಚ್ಚಿಟ್ಬಿಟ್ಟಿದೆ ಗೈಸ್. ಇದು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದೆ, ಮತ್ತೆ ವಿಡಿಯೋ ಏನಾದರೂ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೈಕೆಲ್ಲನೂ ಎತ್ತಿಟ್ಬಿಟ್ಟಿದ್ದೆ. ಚೆಕ್ ಇನ್ ಎಲ್ಲ ಆಯಿತು ಗೈಸ್. ಇವಾಗ ಒಳಗಡೆ ಬಂದ್ವಿ, ಚೆಕ್ ಇನ್ ಆಯಿತು, ಬೋರ್ಡಿಂಗ್ ಪಾಸ್ ತಗೊಂಡ್ವಿ. ಸೊ ಇಮಿಗ್ರೇಷನ್ಸ್ ಎಲ್ಲ ಮುಗೀತು. ಇವಾಗ ಏನಾದರೂ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಈಗ 2:30 ಆಗಿದೆ ಇಲ್ಲಿ ದುಬೈಯಲ್ಲಿ. ನಮಗೆ ಫ್ಲೈಟ್ ಇರೋ ಅಂಥದ್ದು 3:45 AM ಆಯಿತಾ. ಇನ್ನೂ 1 hour ಕಾಯ್ಬೇಕು ನಾವು. 1 hour 1.5 hourವರೆಗೆ ಕಾಯಬೇಕು ಫ್ಲೈಟ್ಗೋಸ್ಕರ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಮುದ್ದು ಕಾಫಿ ಮತ್ತೆ ಏನಾದರೂ ತಿನ್ನೋಣ ಸ್ನ್ಯಾಕ್ಸ್ ಆ ಥರ ಅಂತ ಹೇಳ್ಬಿಟ್ಟು ತೊಗೊಂಬರಕ್ಕೆ ಹೋಗಿದ್ದಾರೆ. ಇಲ್ಲ ಗೈಸ್, ಆರಾಮಾಗಿ ಬಂದ್ವಿ, ಸೇಫ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ. ಇದ್ದಾರೆ ಜನ, ಬಟ್ ಅಷ್ಟೊಂದು ಜನ ಏನೂ ಇಲ್ಲ. ಓಕೆ ಓಕೆ, ಏನೇ ಆಗಲಿ ನಾವೆಲ್ಲ ಮನುಷ್ಯರೇ ಅಲ್ವಾ. ಸೊ ಭಯ ಇದ್ದೇ ಇರ್ತದೆ ಎಲ್ಲರಿಗೂ. ಅಂದರೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ, ಇಲ್ಲಿ ಅಪ್ಡೇಟ್ಸ್ ಎಲ್ಲ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಆ ಥರ ಸೆಕ್ಯೂರಿಟಿ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿದೆ ಇಲ್ಲಿ ಏರ್ಪೋರ್ಟಲ್ಲಿ. ಈ ಸಿಚುವೇಶನ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಮುಂಚೆ ಥರ ಇದ್ದಿದ್ರೆ ಸ್ವಲ್ಪ ಹೆಂಗೋ ಬರ್ಬೋದಿತ್ತು, ಆವಾಗಲೇ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಅದಲ್ದೇ ಈ ಸಿಚುವೇಶನಲ್ಲಂತೂ ಬೀಳೋದೇ ಇಲ್ಲ ಗೈಸ್. ನೋಡಿ ಮುದ್ದು, ನೋಡಿ ಗೈಸ್ ಇಷ್ಟು ತೊಗೊಂಬಂದಿದ್ದಾನೆ ಇವಾಗ. ಬರ್ಗರ್ ಒಂದು ಬಂದಿದೆ, ಫ್ರೆಂಚ್ ಫ್ರೈಸ್ ಬಂದಿದೆ, ಮತ್ತು ಇದು ಕ್ಯಾಪಚಿನೋ ಒಂದು ಬಂದೈತೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂತ ಅಂದರೆ ಫ್ಲೈಟಲ್ಲೂ ನಾವು ಆರ್ಡ್ರ್ ಮಾಡಿರೋದ್ರಿಂದ ಫುಡ್ಡನ್ನ, ಸೊ ಇವಾಗ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಇಷ್ಟು ಆರ್ಡ್ರ್ ಮಾಡಿದ್ದೀವಿ ಅಷ್ಟೇ. ಇವಾಗ ಸ್ವಲ್ಪ ಟೈಮ್ಗೆ ಫ್ಲೈಟಲ್ಲೂ ಬೇರೆ ಕೊಡ್ತಾರೆ. ಸೊ ಇವಾಗಿನ ತಗೊಂಡು ತಿಂತಿದ್ದೇವೆ. ಎಷ್ಟು ದೊಡ್ಡದು ನೋಡಿ, ಇಬ್ರು ಕುಡಿಬೋದು, ಅಷ್ಟು ದೊಡ್ಡಕ್ಕಿದೆ. ಒಂದು 300 ml ಇಲ್ವಾ ಚಿನ್ನಿ? ಇದು ಜಾಸ್ತಿನೇ ಇರ್ಬೋದು. ಓ ಫುಲ್ ಸಪ್ಪೆ ಚಿನ್ನಿ, ಸಪ್ಪಗಿದೆ. ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು ಗೈಸ್ ನಾನು ಫ್ರೆಂಚ್ ಫ್ರೈಸ್ ತಿಂದು. ಇವತ್ತು ತಿಂತಿದ್ದೀವಿ, ಜಾಸ್ತಿ ತಿನ್ನಲ್ಲ. ಹೌದು ನೋಡಿ, ಮುಂದನ ಶುಗರ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಾತಾಡೋದಿಲ್ಲ ಮುದ್ದು ಇವಾಗ. ಮಾತಾಡೋದಿಲ್ಲ, ಎಲ್ಲ ನಾನೇ ಮಾತಾಡ್ತೀನಿ ಅಂತ ಮಾತಾಡಲ್ಲ ಗೈಸ್ ಇವನು. ಇವಾಗ ಸರಿ ಹೋಯ್ತು ಶುಗರ್ ಅಲ್ವಾ. ಇದು ಫ್ರೈಡೇ, ಸೊ ನಾನ್ ವೆಜ್ ತಿನ್ನೋದಿಲ್ಲ ನಾವು, ಅದಕ್ಕೆ ವೆಜ್ ಬರ್ಗರ್. ಬನ್ನಿ ತಿನ್ನೋಣ ಎಲ್ಲರೂ, ತಿನ್ನಿ ನೀವು. ಚೆನ್ನಾಗಿದೆ ಗೈಸ್. ನಾನು ರೆಡಿನೇ ಆಗಲ್ಲ ಗೈಸ್, ಏನು ಗೊತ್ತಾ, ಫುಲ್ ಲೇಟ್ ಆಗೋಯ್ತು ಅಲ್ವಾ ಚಿನ್ನಿ. ಹಂಗೆ ಬಡ ಬಡ ಅಂತ ಸ್ನಾನ ಮಾಡಿದಷ್ಟೇ, ಏನಿಲ್ಲ. ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಾಕೊಂಡು ತಲೆನ ಹಂಗೆ ಎತ್ತಿ ಕಟ್ಬಿಟ್ಟು ನೋಡಿ, ಕೂದಲು ಈ ಥರ ಕಟ್ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಹಂಗೆ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದು ಗೈಸ್. ನೋಡಿ ಇವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗೋರು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ಲೈಟ್ಗೆ. ಇನ್ನೇನು ಕರೀತಿದ್ದಾರೆ. ನಮ್ಮದು ಗ್ರೂಪ್ 5 ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕಡೆ ಸೈಡಲ್ಲಿ ಹೋಗ್ಬೇಕು ನಾವು. ಅಲ್ಲಿಂದ ಹೋದರೆ ಫ್ಲೈಟ್ ಒಳಗಡೆ ಹೋಗೋದೆ. ತೋರಿಸ್ತೀನಿ ಇನ್ನು ಸ್ವಲ್ಪ ಟೈಮ್ಗೆ. ಈಗ ಮುದ್ದಕ್ಕೆ ಜೋಶ್ ಬಂದಿದೆ, ಸ್ವಲ್ಪ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಫ್ಲೈಟ್ ಅಲ್ಲಿ ಈ ರೀಜನ್ ಇಂದ ಆ ಕಡೆ ಹೋಗೋವರೆಗೂ ಹಂಗೆ ಇರ್ತದೆ. ಹೌದು. ಓಕೆ ಗೈಸ್, ಕರೆದ್ರು ಇವಾಗ ನಮ್ಮನ್ನ ಗ್ರೂಪ್ 5 ಅಂತ. ಈಗ ನಾವು ಹೋಗ್ಬೇಕು, ಬನ್ನಿ ಹೋಗುವ. ಹೋಗಿ ಇರಿ ಇರಿ. ಇಷ್ಟೇ ಜನ ಇರೋದು, ಹೋಗೋಣ. ನೋಡಿ ಹೋಗೋಣ, ಅಲ್ಲಿ ನಿಂತ್ಕೊಬೇಕಲ್ಲಿ ಇರು. ಗೈಸ್ ಬನ್ನಿ ಇವಾಗ ಒಳಗಡೆ ಹೋಗೋಣ. ಫ್ಲೈಟ್ ಒಳಗಡೆ ಹೇಗಿರುತ್ತೆ ಅಂತ, ಇದು ಫುಲ್ ದೊಡ್ಡ ಫ್ಲೈಟ್ ಗೈಸ್. ನಾನು ಹೇಗಿರುತ್ತೆ ಫ್ಲೈಟ್ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಮುದ್ದು ಬೇರೆ ಅದು ಹೇಳ್ತಾನೆ ಇಲ್ಲಿ ನೋಡಿ. ಇಲ್ಲಿ ಬರೋಕ್ಕೆ ಇಷ್ಟ ಇಲ್ವೇನೋ, ದುಬೈ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ವಾ? ಹಲೋ ಹಲೋ, ದುಬೈ ಬಿಟ್ಟು ಬರೋಕ್ಕೆ ಮನ್ಸಿಲ್ವಾ? ನೀವು ಹೋಗೋಣ ಬಾ. ಬರ್ತಾನೆ ಇಲ್ಲ ನೋಡಿ ಗೈಸ್ ಇವನು, ಹೀಗೆ ಹೇಳ್ತಾ ಇದ್ದಾನೆ.
ದೊಡ್ಡದು ಪಾಸ್ಪೋರ್ಟ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಗೈಸ್. ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಪಾಸ್ಪೋರ್ಟ್ನ. ಫ್ಲೈಟ್ ಒಳಗಡೆ ಬಿಡಕ್ಕೆ ಫುಲ್ ದೊಡ್ಡ ಫ್ಲೈಟ್ ಇದು. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಒಂದು 250 ಜನವರೆಗೆ ಹೋಗ್ಬೋದಂತ ಹೇಳ್ತಾ ಇದ್ದ ಮುದ್ದು. ನಿಂತಿದ್ದೆ ಅದು. ನನಗೂ ಗೊತ್ತಿಲ್ಲ, ಇಲ್ಲೇನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ ಗೈಸ್? ಅಲ್ಲಿಂದ ಕಾಣಿಸ್ತಾ ಇದೆ, ಬಟ್ ಇದ್ರಲ್ಲಿ ಗ್ಲಾಸಲ್ಲಿ ಕಾಣಿಸ್ತಾ ಇಲ್ಲ. ಒಳಗಡೆ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ. ಯಾರೋ ವಿಡಿಯೋ ಮಾಡೋನ್ ಬೇರೆ ನೋಡ್ಕೊಳೋದವನು. ನೋಡಿ ಗೈಸ್, ಇದೆ ಫ್ಲೈಟ್, ನಾವು ಹೋಗ್ತಾ ಇರೋ ಅಂತ ಫ್ಲೈಟ್. ನೋಡಿ ಎಷ್ಟು ದೊಡ್ಡದಾಗಿರುತ್ತೆ. ಫುಲ್ ದೊಡ್ಡ ಫ್ಲೈಟ್ ಇದೆ ಆ್ಯಕ್ಚುಲಿ, ಅಲ್ವಾ ಚಿನಿ? ಒಂದು 200-250 ಜನ ಕೂರ್ಬೋದು ಅಂತ ಹೇಳ್ತಿದ್ರು. ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು. ಬಟ್ ಹಾಕಿದ್ದಾರೆ ನೋಡಿದ್ರು ಬೋಯಿಂಗ್ 777 ಅಂತ. ಬೋಯಿಂಗ್ ಅಂದ್ರೆ ಬೋಯಿಂಗ್ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾಟಗರಿ ಇದು ಬೋಯಿಂಗ್ ಅಂತ. ಚೆನ್ನಾಗಿ ಹೋಗ್ತಾ ಇದ್ದಾರೆ ಒಳಗಡೆ. ನೋಡಿ ಗೈಸ್ ಇದ್ರದ್ದು ಎಷ್ಟು ದೊಡ್ಡ ಫ್ಲೈಟ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ಒಳಗೆ. ಬನ್ನಿ ಬನ್ನಿ, ಫ್ಲೈಟ್ ಒಳಗಡೆ ಹೋಗ್ತಾ ಇದೀವಿ. ದೊಡ್ಡ ಫ್ಲೈಟ್ ಒಳಗಡೆ ಹೋಗಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು ಇವಾಗ. ಸೊ ಬನ್ನಿ, ತೋರ್ಸ್ ಪಟ 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 ಪಟ. Second right for you, please. Welcome board. Madam, if you are taking videos, you need to stop. Please stay. ಗೈಸ್ ನಾವ್ ಇವಾಗ ಬಂದ್ವಿ ಫ್ಲೈಟ್ ಒಳಗಡೆ. ನೋಡಿ ಫ್ಲೈಟ್ ಹಿಂಗಿದೆ. ಜಾಸ್ತಿ ವಿಡಿಯೋ ಮಾಡಂಗಿಲ್ಲ ಗೈಸ್. ಜನಗಳಿದ್ದಾರೆ ಇಲ್ಲೆಲ್ಲ. ನೋಡಿ ಸೀಟ್ ಯಾವ ತರ ಇದೆ ಅಂತ, ಕ್ಲಾಸಿ ಆಗಿದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇದು ಫುಲ್ ದೊಡ್ಡ ಫ್ಲೈಟ್ ಆಗಿರೋದ್ರಿಂದ ಆ ಕಡೆನೂ ಹೋಗ್ತಾ ಇದ್ದಾರೆ, ಈ ಕಡೆನೂ ಹೋಗ್ತಿದ್ದಾರೆ. ನೋಡಿ 2 ಸೈಡ್ಸ್ ಹೋಗ್ಬೋದು. ಚಿಕ್ಕದಂದ್ರೆ ಒಂದೇ ಸೈಡ್ಸ್ ಇರುತ್ತೆ ಈ ತರ. ಸೊ ದೊಡ್ಡ ಫ್ಲೈಟ್ ಆಗಿರೋದ್ರಿಂದ ಆ ಕಡೆ ಮತ್ತೆ ಈ ಕಡೆ 2 ಸೈಡ್ಸ್ ಹೋಗ್ಬೋದು. ನಮ್ಮ ಸೀಟ್ ಇನ್ನೂ ಬಂದಿಲ್ಲ ಗೈಸ್. ನಮ್ಮ ಸೀಟ್ ಬಂತು ಗೈಸ್. ನೋಡಿ ಲಗೇಜ್ ಇರ್ತಾ ಇದೆ ನಮ್ಮದು ಮೇಲೆ. ನೋಡ್ತಿದೆ ಮೇ ಬಿ ನಂದು ಆ ಸೀಟ್ ಅನ್ಸುತ್ತೆ ಲಾಸ್ಟ್. ಬನ್ನು ತಗೋ ನೋಡಿ ವಿಂಡೋ ಸೀಟ್ ನಂದು ಫೈನಲಿ. ಮುದ್ದು ಕುತ್ಕೊಂತ ಇದ್ದಾನೆ. ನೋಡ್ಚಿನಿ ಹಾಯ್ ಹೇಳು. ನೋಡಿ ಟಿವಿ ಇದೆ ಇಲ್ಲಿ ಮುಂದೆ. ಟಿವಿ ಏನ್ ಹೇಳ್ತಾರೆ ಚಿನಿ, ಇದಕ್ಕೆ ಟಿವಿನೇನಾ? ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ದೊಡ್ಡ ಫ್ಲೈಟ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಈ ಫ್ಲೈಟ್ ಅಲ್ಲಿ ಫಸ್ಟ್ ಬಿಸ್ನೆಸ್ ಕ್ಲಾಸ್ ಇದೆ, ಸೆಕೆಂಡು ಎಕನಾಮಿ ಇದೆ, ಥರ್ಡ್ ಬಂದು ಫಸ್ಟ್ ಕ್ಲಾಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೀಟ್ ಇದೆ, ಸೀಟ್ ಬ್ಯಾಕ್ ಸೈಡ್ ಈ ತರ ಹಿಂಗಿದೆ ನೋಡಿ. ನಮಗೆ ಟಿವಿ ಇದೆ, ಮಿನಿ ಟಿವಿ ಇದೆ ಇದರಲ್ಲಿ. ಮತ್ತೆ ನನಗೆ ವಿಂಡೋ ಸೀಟ್ ಬೇಕಿತ್ತು. ಈ ಸೀಟ್ಗೋಸ್ಕರ ಮುದ್ದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪೇ ಮಾಡಿ ನನಗೆ ಮತ್ತೆ ಮುದ್ದುಗೆ ಸೀಟ್ ಬುಕ್ ಮಾಡಿದ್ದಾನೆ ಗೊತ್ತಾ. ಎಕ್ಸ್ಟ್ರಾ ಇದಕ್ಕೋಸ್ಕರ ಎಕ್ಸ್ಟ್ರಾ ಪೇ ಮಾಡಿರೋದು ನಾವು 250 ಗ್ರಾಮ್ಸ್. ಗೊತ್ತಾಗೈತೆ ನಿಮಗೆ ಅಲ್ವಾ ಚಿನಿ? ಥ್ಯಾಂಕ್ ಯು. ಅದಕ್ಕೋಸ್ಕರ ವೆಲ್ಕಮ್. ನೋಡಿ ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ. ಮುದ್ದು ಓಪನ್ ಮಾಡ್ತಾನೆ. ಇದರಲ್ಲಿ ಹೆಡ್ಫೋನ್ ಇದೆ ಇವಾಗ. ನನ್ಗಂತೂ ಈ ಫ್ಲೈಟ್ ಸಖತ್ ಇಷ್ಟ ಆಯ್ತು. ಈ ತರ ಒಂದು ಹೆಡ್ಫೋನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇದು ಬ್ಲಾಂಕೆಟ್, ಬಂದು ಇದು ಪಿಲ್ಲೋ, ಏನಿದೆ ಕವರ್ ಹಾಕಿದ್ದಾರೆ. ಹಾ ಓಕೆ. ನೋಡಿ ಗೈಸ್ ಇಲ್ಲಿ ಹಾಕ್ಬೇಕು. ಓ ಇದ್ರಲ್ಲಿ ಕೇಳಿಸ್ತಾ ಇದೆ ಗಾಯ್ಸ್, ಹೇಳ್ತಾ ಇದ್ದಾರೆ, ವಿಶ್ ಮಾಡ್ತಿದ್ದಾರೆ, ವೆಲ್ ವಿಶಸ್ ನಮ್ಗೆ. ಅಲ್ಲ ಚಿನಿ ಹೇಗೆ ಹೋಗ್ಬೇಕು ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದ್ರದ್ದೆಲ್ಲ ಒಂದು ಟೂರ್ ಕೊಡ್ತೀನಿ ನೋಡಿ ಗೈಸ್. ಇದು ಈ ತರ ಟಿವಿ ಇದೆ. ಇದೇನು ಇದು ಬ್ರೈಟ್ನೆಸ್ ಮಾಡ್ಕೊಳ್ಳೋದು, ಇದು ಆಫ್ ಅಂಡ್ ಆನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದು ವಾಲ್ಯೂಮ್ ಇನ್ಕ್ರೀಸ್ ಮಾಡೋದು ಇದು. ನೆಕ್ಸ್ಟ್ ಇದು ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಲೊಕೇಶನ್ ನಮಗೆ ತೋರಿಸ್ತಾ ಇರುತ್ತೆ ಇದ್ರಲ್ಲಿ. ಮತ್ತೆ ಕ್ಯಾಮ್ರಾನು ಇದೆ ಆಯ್ತಾ, ಸೈಡ್ ಕ್ಯಾಮ್ರಾಸ್ ಎಲ್ಲ ಕಾಣುತ್ತೆ ಇದ್ರಲ್ಲಿ. ಹೊರಗಡೆ ಎಲ್ಲ ಕಾಣಿಸ್ತಿದೆ ನೋಡಿ ಇಲ್ಲಿ
ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ. ಇದು ರಿಮೋಟ್ ಇದಿರ್ಬೋದು. ಹಿಂಗೆ ಈ ಬಟನ್ ನೋಡಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಈ ತರ ಬರುತ್ತೆ ರಿಮೋಟ್ ಅಷ್ಟೇ. ಇದು ಹಿಂಗೆ ಕನೆಕ್ಷನ್. ಇವಾಗ ನೋಡಿ ನಾನು ಏನೇನ್ ಬೇಕಂತ ಇಲ್ಲಿ ಮೂವೀಸ್ ಎಲ್ಲ ಹಾಕೊಬಹುದು ಗೈಸ್. ಇಲ್ಲಿ ನೋಡಿ ಇದು ವಾಲ್ಯೂಮ್ ಬಟನ್, ಮತ್ತೆ ಇದ್ರಲ್ಲಿ ಏನು ಚೇಂಜಸ್ ಎಲ್ಲ ಮಾಡ್ಕೊಳ್ಳೋದು. USB ಚಾರ್ಜರ್ ಒಂದು ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಈ ತರ ಈ ಪಿನ್ಸ್ ಇರೋ ತರ ಒಂದು ಇದು ಕೊಟ್ಟಿದ್ದಾರೆ ಗೈಸ್. ಇವಾಗ ಮೂವ್ ಆಗ್ತಾ ಇದೆ ಫ್ಲೈಟ್, ನೋಡ್ಬೋದು. ಕಾಣಿಸ್ತಿದ್ಯಾ ನಿಮ್ಗೆ? ಫೈನಲಿ ಇಂಡಿಯಾಗೆ ಬರ್ತಾ ಇದೀವಿ. ಫುಲ್ ಖುಷಿ ಖುಷಿ ಮತ್ತೆ ಫುಲ್ ಲವ್ ನಿಮ್ಗೆ. ಐ ಆಮ್ ಸೋ ಹ್ಯಾಪಿ. ನೋಡಿ ಕ್ಯಾಮ್ರಾ, ಫ್ಲೈಟ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಏನೇನ್ ಆಗ್ತಾ ಇದೆ ಅನ್ನೋದೆಲ್ಲ ಕಾಣಿಸ್ತಾ ಇದೆ ಇದರಲ್ಲಿ, ಹೇಗೆ ಹೋಗ್ತಿದೆ ಅಂತ ಅಂದ್ಬಿಟ್ಟು. ಕಾಣಿಸ್ತಿದ್ಯಾ ನೋಡಿ, ಕ್ಯಾಮರಾದಿಂದ ನಾವು ನೋಡ್ಬೋದು ಬ್ಯಾಕ್ ಸೈಡ್ ಯಾವ್ಯಾವ ತರ ಇದೆ ಅಂತ ಹೇಳಿ. ಹೋಗ್ತಾ ಇದೆ, ನೀವು ನೋಡ್ಬೋದು. ವಾವ್, ಆ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಲೈಟಿಂಗ್ಸ್ ಎಲ್ಲ. ಅಷ್ಟೊಂದು ಫ್ಲೈಟ್ಸ್ಗಳು ನಿಂತಿದೆ ನೋಡಿ ಗೈಸ್, ಎಲ್ಲ ಕಾಣಿಸ್ತಿದೆ ನಿಮಗೆ. ಅಂದರೆ ಇನ್ನೂ ಜಾಸ್ತಿ ನಿಲ್ಲುತ್ತೆ, ಈ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಇದ್ರೆ. ಅಲ್ಲಿವರೆಗೆ ನೋಡಿ ಏರ್ಪೋರ್ಟ್, ತುಂಬ ದೊಡ್ಡ ಏರ್ಪೋರ್ಟ್. ಫುಲ್ಲೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ನನಗಂತೂ ಫುಲ್ ಟಯರ್ಡ್ ಆಗಿತ್ತು ಗೈಸ್, ಅದಕ್ಕೆ ರೈಟ್ ಕಟ್ಟಿದ್ದೀನಿ ಕೂದಲನ್ನ. ಒಳ್ಳೆ ನಿದ್ರೆ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಬರೀ ಹಿಂಗೆಲ್ಲಾದರೂ ಹೋಗ್ತಾ ಇದ್ರೆ ನಿದ್ರೆನೂ ಬರೋದಿಲ್ಲ. 2-3 ದಿನ ಆಯಿತು ಕರೆಕ್ಟಾಗಿ ನಿದ್ರೆ ಮಾಡಿ. ಶಾಪಿಂಗ್ ಮಾಡಬೇಕು, ಓಡಾಡಬೇಕು ಅಂತ ಹೇಳಿ ನಿದ್ರೆನೂ ಕರೆಕ್ಟಾಗಿ ಆಗಿಲ್ಲ. ಈ ಕಡೆ ಶಾಪಿಂಗ್ನು ಕರೆಕ್ಟಾಗಿ ಮಾಡಿದ್ವಿ. ಆದ್ರೂ ತುಂಬ ತೊಗೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಎಂತ ಮಾಡೋದು ಗೈಸ್. ಮತ್ತೇನು ಸಮಾಚಾರ? ಇವಾಗ 3:30-4 ಗಂಟೆ ಆಗಿದೆ. 4 ಗಂಟೆ ಟೈಮು. ನಾನು ಇವಾಗಿಂದ ಸಮಾಚಾರ ಕೇಳ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆ. ಮುದ್ದು ತೋರಿಸ್ತೀನಿ ನೋಡಿ, ಫುಲ್ ನಿದ್ರೆಗೆ ಹೋಗ್ತಿದ್ದಾನೆ. ಅವನಂತೂ ತುಂಬ ಟಯರ್ಡ್ ಆಗಿದ್ದಾನೆ ನಿಜವಾಗ್ಲೂ. ಲಗೇಜು ಪ್ರತಿಯೊಂದು ಅವನೇ ನೋಡೋದಲ್ವಾ, ನಾನೇನು ಮಾಡೋದಿಲ್ಲ. ಎಲ್ಲ ಅವನೇ ನೋಡೋದ್ರಿಂದ, ಎಲ್ಲ ಪ್ರತಿಯೊಂದು ಅವನೇ ಅರೇಂಜ್ ಮಾಡೋದ್ರಿಂದ, ಇದ್ರ ಜೊತೆ ಕೆಲಸ ಮತ್ತು ಈ ಕಡೆ ಕೆಲಸ ಆ ಕಡೆ ಕೆಲಸ ಎಲ್ಲ ಮಾಡೋದ್ರಿಂದ ಫುಲ್ ಟಯರ್ಡ್ ಆಗಿಬಿಡ್ತಾನೆ ಪಾಪ. ಏನು ಮಾಡೋದು, ಫೀಲ್ ಆಗುತ್ತೆ. ಬಟ್ ಲಗೇಜು ನನ್ನ ಕೈಲೂ ಇಟ್ಕೊಬೇಡ ಅಂತ ಹೇಳ್ತಾನೆ. ನಾನು ಎಷ್ಟೇ ಕೇಳಿದ್ರು ಕೊಡೋದಿಲ್ಲ. ಇಲ್ಲ ನಾನೇ ಇಟ್ಕೊಂತೀನಿ ಅಂದರೆ ನನ್ನ ಕೈಲಿ ವೆಯ್ಟೇ ಚಲ ಗೈಸ್. ನಿಜವಾಗ್ಲೂ ಚಿನ್ನದಂಥ ಗಂಡ. ಓಕೆ, ಈಗ ಟೇಕ್ ಆಫ್ ಟೈಮ್ ಆಗ್ತಾ ಇದೆ. ತೋರಿಸ್ತೀನಿ, ಅನೌನ್ಸ್ ಮಾಡ್ತಾ ಇದ್ದಾರೆ ಟೇಕ್ ಆಫ್ ಆಗುತ್ತೆ ಇವಾಗ ಅಂತ ಹೇಳ್ಬಿಟ್ಟು. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ.
5 o'clock ಆಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ಮೀಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫ್ಲೈಟ್ ಅಲ್ಲಿ. ಮುದ್ದು ಮೀಲ್ಸ್ ನ ಮಾಡಿದ್ದ. ಸೊ ಮೀಲ್ಸ್ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ಮೀಲ್ಸ್ ಫ್ಲೈಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಬನ್ನಿ. 5 ಗಂಟೆಗೆ ಅರ್ಲಿ ಮಾರ್ನಿಂಗ್ 5 o'clock ನಾವು ಮೀಲ್ಸ್ ತಿಂತಾ ಇದೀವಿ ಫ್ಲೈಟ್ ಅಲ್ಲಿ. ಬನ್ನಿ ನೋಡೋಣ. ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಏನು ಟೂಟಿ ಫ್ರೂಟಿ ಇರುತ್ತಲ್ಲ ಆ ತರ ಬಂದು ಕೊಟ್ಟಿದ್ದಾರೆ. ಇದೇನೋ ಒಂದು ಕೇಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಸ್ಟೀಲ್ ಸ್ಪೂನ್ಸ್. ಅದಕ್ಕೆ ವೆಯ್ಟ್ ಅನಿಸ್ತಾ ಇದೆ. ಮತ್ತೆ ತಣ್ಣಕ್ಕಿದೆ ಒಳಗೆ. ಏನೋ ಒಂದು ಕರ್ಡ ಇಲ್ಲ ಓಟ್ಸ ಏನೋ ಗೊತ್ತಿಲ್ಲ ನನಗೆ. ಒಳಗಡೆ ಪೊಮೊಗ್ರನೇಟ್ ಆಡ್ ಮಾಡಿದ್ದಾರೆ. ಫ್ರೂಟ್ಸ್, ಮಿಕ್ಸ್ಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಟರ್ ಕೊಟ್ಟಿದ್ದಾರೆ. ಕ್ರೀಮ್ ಈ ತರ ಕೊಟ್ಟಿದ್ದಾರೆ, ಸ್ಟ್ರಾಬೆರಿ ಕ್ರೀಮ್. ನೆಕ್ಸ್ಟ್ ಇದು ಮೇ ಬಿ ರೈಸ್ ಅನ್ಸುತ್ತೆ. ಏನೇನೋ ಕೊಟ್ಟಿದ್ದಾರೆ ಗೈಸ್ ಇದ್ರಲ್ಲಿ. ವಡೆನಾ ಅದು? ವಡೆ ಅದೇನು ಇಡ್ಲಿನಾ? ಏನೋ ಒಂದು ಗೈಸ್ ಇಡ್ಲಿನೇ ಅನ್ಸುತ್ತೆ. ಹಾಫ್ ಇಡ್ಲಿ, ಇದೊಂದು ಹಾಫ್ ಮೇಲೆ ಇಡ್ಲಿ, ಇದೊಂದು ಹಾಫ್ ಮೇಲೆ ಇಡ್ಲಿ. ಇದು ದಾಲು, ಅದ್ರ ಮೇಲೆ ಒಂದು ಒಣಗೋಗಿರೋದು ಚಿಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಗೈಸ್. ತಿನ್ನುವ ಬನ್ನಿ. ಪೈನಾಪಲ್ ಫ್ರೆಶ್ ಆಗಿದೆ. ಫ್ರೆಶ್ ಆಗಿದೆ ಎಲ್ಲ. ಓಟ್ಸು ಸಕ್ಕತ್ತಾಗಿದೆ ಗೈಸ್. ಓಟ್ಸು ಅಲ್ಲ, ಮಜಾ ಬರ್ತಾ ಇದೆ. ಓಟ್ಸ್ ತಿನ್ನಕ್ಕೂ ಮಜಾ ಬರ್ತಾ ಇದೆ, ನಮಗೆ ಇರ್ಬೇಕು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಸೂಪರ್ ಆಗಿ ಮಾಡಿದ್ದಾರೆ. ಹೌದಾ? ಗೈಸ್ ನೋಡಿ, ಇವಾಗ ನಾವು ಇಲ್ಲಿಂದ ಇಲ್ಲಿದ್ದೀವಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಬ್ಯಾಂಗ್ಳೂರ್ ಇಲ್ಲಿದೆ, ನಮ್ಮ ಇಂಡಿಯಾ ಇಲ್ಲಿದೆ ನೋಡಿ. ಸೊ ನಾವು ಬ್ಯಾಂಗ್ಳೂರ್ಗೆ ಇಲ್ಲಿಗೆ ಬರಬೇಕು. ಈಗ ಆಲ್ಮೋಸ್ಟ್ ಹಾಫ್ ಬಂದಿದ್ದೀವಿ, ಅರ್ಧ ಬಂದಿದ್ದೀವಿ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಇನ್ನೆಷ್ಟು ಬರಬೇಕು. ಸಮುದ್ರದ ಮೇಲೆ ಹೋಗ್ತಾ ಇದೆ ಇವಾಗ ಫ್ಲೈಟ್. ಕಾಣಿಸ್ತಿದ್ಯಾ? ಸ್ವಲ್ಪ ಬೆಳಕಾಗಿದೆ ನೋಡಿ. ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಇವಾಗ 8:30 ಆಗಿದೆ. ಫುಲ್ ಬೆಳಕಾಗಿ ಹೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಹೇಗ್ ಕಾಣಿಸ್ತಿದೆ ಅಂತ. ಹೊರಗಡೆ ಎಲ್ಲ ಫುಲ್ ಬಿಸಿಲು. ಬಿಸಿಲ್ಗೆ ಆಕಾಶದಲ್ಲಿ ಮೇಲೆ ಹೋದಂಗಿದೆಯಲ್ಲ, ಕಾಣಿಸ್ತಾನೆ ಇಲ್ಲ ಏನು ಕೆಳಗಡೆ. ಫುಲ್ ಎಲ್ಲ ಬೂದಿ ತುಂಬಿದಂಗಿದೆ. ಫುಲ್ ಮೋಡ ಮುಚ್ಚೋಗ್ಬಿಟ್ಟಿದೆ ಗೈಸ್. ಇನ್ನೊಂದು 10 minutes ಗೈಸ್, ರೀಚ್ ಆಗ್ತೀವಿ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ನ. ಕೆಳಗಡೆ ಬರ್ತಾ ಬರ್ತಾ ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಮೇಲಿಂದ ಅಂತ ಅನ್ಬಿಟ್ಟು. ಕಾಣಿಸ್ತಿದ್ಯಾ? ಇಲ್ಲಿಂದ ಫುಲ್ ಮನೆಗಳು, ರೋಡು ಎಲ್ಲ ಕಾಣಿಸ್ತಾ ಇದೆ. ಲ್ಯಾಂಡ್ ಆಗ್ತಾ ಇದೆ ಗೈಸ್ ಕೆಳಗಡೆ. ಗುಡ್ಡು 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 ಸ್ಪೀಡ್ ಆಗಿ ಆಗ್ತಾ ಇದೆ ನೋಡಿ ರೇಸಿಗೆ. ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ವಿ. ಸೇಫ್ ಆಗಿ ರೀಚ್ ಆಗಿದ್ದೀವಿ. ಮದು ಖುಷಿಯಾ? ಖುಷಿ ಖುಷಿ. ಬ್ಯಾಂಗ್ಳೂರ್ ಬಂದ್ಬಿಡ್ರಿ. ಮುದ್ದು ಕೇಳ್ಕೊಂಡು ಹೋಗಿದ್ದಾರೆ. ಬ್ಲ್ಯಾಕ್ ಬ್ಯಾಗ್ ಇನ್ನೊಂದಿದೆ ಬೇರೆಯವ್ರದ್ದು.
ಸೊ ನಮ್ದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬ್ಲ್ಯಾಕ್ ಎರಡು ಇತ್ತಲ್ವ ನಮ್ಮದು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಇನ್ನೊಂದು ಇಲ್ಲೇ ಇದೆ. ಸೊ ಅವ್ನು ಕೇಳಕ್ಕೆ ಹೋಗಿದ್ದಾನೆ ಇವಾಗ ಫ್ಲೈಟಲ್ಲಿ. ಅಲ್ಲೇ ಇರು ಏನಾಯ್ತು? ಸೈಡ್. ಅಲ್ಲ ನಮ್ಮ ಬ್ಯಾಗ್ ಯಾರೋ ತಗೊಂಡು ಅವ್ಳ್ ಮುಂದೆ ಒಬ್ಬ ತಗೊಂಡು ಹೋಗವನೆ. ಹಾಂ, ಅವನ ಬ್ಯಾಗ್ ಇಲ್ಲಿ ಬಿಟ್ಟು ಹೋಗವನೆ, ಅಷ್ಟು ಗೊತ್ತಾಗಿಲ್ಲ ಅವನಿಗೆ. ಇವಾಗ ಇವಾಗ ಕೇಳಿದ್ಯಾ? ಅದು ತಗೊಂಡು ಹೋಗಿ ಅಲ್ಲಿ ಮುಂದೆ ಅವ್ನು ಕ್ಯಾಚ್ ಮಾಡಿ ಅಂತ ಅವ್ರು. ಹೆಂಗ್ ಕ್ಯಾಚ್ ಮಾಡೋದು? ಅವ್ನು ಹೋಗ್ಬಿಟ್ರೆ ಬ್ಯಾಗೇಜ್ ಕ್ಲೈಮಿಂಗ್ ಕೌಂಟರ್ ಇರ್ತದಲ್ಲ, ಹೋಗಿ ಕೇಳ್ಬೋದು. ಒಳ್ಳೆ ಕತೆ. ಈಗ ಆ ಬ್ಯಾಗ್ ತಗೊಬೇಕಂದ್ರೆ ಅವ್ರದ್ದು ಸರಿ ಅವ್ರ ಬ್ಯಾಗ್ನ ತಗೊಂತಾ ಇದ್ದಾನೆ ಇವನು. ಬೇಗ ಹೋಗಿ ಅವ್ರನ್ನ ಹಿಡಿಬೇಕು ಗೈಸ್. ನಡಿ ಇದು ಸ್ವಲ್ಪ ಇಟ್ಕೊ ಹಂಗೆ. ಓಕೆ, ಬೇಗ ಹೋಗೋಣ ನಡಿ. ಇವಾಗ ಅವ್ರನ್ನ ಹಿಡಿಬೇಕು ನಾವು. ಮುಂದೆ ಹೋಗಿದ್ದಾರೆ, ಬ್ಯಾಗೇಜ್ ಕೌಂಟರ್ ಹತ್ರ ಇರ್ತಾರೆ. ಇವ್ರದ್ದು ಇದರಿಂದ ಸಿಕ್ಕಿದ್ರೆ ಸಾಕು. ಅದರಲ್ಲಿ ಲ್ಯಾಪ್ಟಾಪ್ಸು ಎಲ್ಲ ಇದೆ ಗೈಸ್ ಅದರಲ್ಲಿ. ಏನ್ ಮಾಡೋದು ನೋಡಿ, ಇಲ್ಲಿ ಇದು ಈ ಕಲರ್ I think he's wearing gray. ನೋಡಿ ಗೈಸ್, ಇದು ಬ್ಲ್ಯಾಕ್ ಕಲರ್ ಬ್ಯಾಗ್ ಅವ್ರದ್ದು ಆಯ್ತಾ. ನಮ್ಮ ಬ್ಯಾಗ್ ಎಲ್ಲ ತಗೊಂಡು ಹಾ ತಗೊಂಡಿದ್ದೀನಿ. ನಮ್ದು ಅವ್ರು ತಗೊಂಡೋಗಿದ್ದಾರೆ, ಮಿಸ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಬೇಗ ನಡೀತಿ, ಎಲ್ಲಿರ್ತಾನೆ ಅಂತ ಅನ್ಕೊಳ್ಳೋದು. ಅಷ್ಟು ಗೊತ್ತಾಗೋದಿಲ್ವಾ? ಯಾರ್ದು ಏನಂತ ನೋಡ್ದೇನೆ ಎತ್ಕೊಂಡು ಹೋಗ್ತಾರೆ ಜನಗಳಪ್ಪ. ಹಿಂಗಿದಾರೆ ನೋಡಿ. ಗೈಸ್, ಇದು ಇಮಿಗ್ರೇಷನ್ ಜಾಗ. ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ಆಮೇಲೆ ಮಾಡ್ತೀನಿ ನಾನು ಆಯ್ತಾ. ಸ್ವಲ್ಪ ಇವಾಗ ನೋಡಿ No, you took your bag was still there. You took my bag instead of. There's only now any empty box. Your bag ಬರೀ was ಒಂದೇ at the ಬ್ಯಾಗ್ last ಇದ್ದಿದ್ದು, ಅಲ್ಲಿ ಯಾವ್ದು ಇರ್ಲಿಲ್ಲ. row. Last row. But no bag anything there. My bag I left at last flight. I already ordered there and then complained. I saw you were talking to the crew. I was standing beside the seat where I. ಅವ್ರನ್ನ ಹೇಳ್ತಿದ್ದಾರೆ. Yeah, you took mistakenly. Then I. ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ತಾ ಇದನ್ನು ಮೊದಲು ನೋಡಿ ಗೈಸ್. ಈ ಥರ ಒಳ್ಳೆ ಕತೆ. ಲ್ಯಾಪ್ಟಾಪ್ ಎಲ್ಲ ಇದೆಯಾ ನೋಡ್ತೀನಿ. ನನ್ನ ಲ್ಯಾಪ್ಟಾಪ್ ಇದೆ. ಹಾಂ, ನಂದು ಇದ್ರೊಳಗಡೆ ಇದೆ ಅನ್ಸುತ್ತೆ ಬ್ಯಾಗಲ್ಲಿ. ಇವಾಗ ನಮ್ಮ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಗೈಸ್. ತುಂಬ ಖುಷಿ ಆಗ್ತಿದೆ. ಹಾಗೆ ಇಮಿಗ್ರೇಷನ್ ಕೂಡ ಆಯಿತು ಇವಾಗ. ಅವ್ನು ಮುಂದೆ ಓಡ್ ಬಂದ್ಬಿಟ್ಟು ನಮ್ಮ ಬ್ಯಾಗ್ನ ಫಸ್ಟ್ ಅವ್ನು ತಗೊಂಬಂದ್ಬಿಟ್ಟು ನಾವು ಅಲ್ಲೇ ಇದ್ವಲ್ಲ, ಎಲ್ಲರಿಗಿಂತ ಲಾಸ್ಟ್ ಬಂದಿದ್ದ ಅಲ್ಲಿಂದ. ಆದರೆ ಅವ್ನು ಇಲ್ಲಿ ಬಂದು ನಾವು ತಗೊಂಡು ಬಂದ್ಬಿಟ್ಟಿದ್ವಿ. ಅವನ ನಮ್ಮ ಬ್ಯಾಗ್ನ ತಗೊಂಬರ್ತಾವಣ ಅಂತ ಇಲ್ಲಿ ಬಂದು ಕಂಪ್ಲೇಂಟ್ ಥರ ಹೇಳಿ ಇಲ್ಲಿ ನಿಂತ್ಕೊಂಡು ನಮ್ಗೆ ಕಾಯ್ತಿದ್ದಾನಂತೆ. ಅಲ್ಲ, ಅವ್ನ ಬ್ಯಾಗ್ ಅಲ್ಲಿಂದ ತಗೊಂಡು ಬೇರೆ ಯಾವ್ದು ಇರ್ಲಿಲ್ಲ, ನನ್ನ ಬ್ಯಾಗೆ ಲಾಸ್ಟ್ ಇದ್ದಿದ್ದು. ಸರಿ ಬೈ ಮಿಸ್ ಆಗಿ ನಾನು ತಂದೆ ಅನ್ಬಿಟ್ರೆ ಓಕೆ, ಅದ್ಬಿಟ್ಬಿಟ್ಟು ನೀವೇ ನನ್ ತಗೊಂಡೋಗಿದ್ದೀರಾ ಅಂತ ಹೇಳ್ತಿದ್ದಾನೆ ಗೈಸ್. ಅದೇ ಶಾಕಿಂಗ್ ನಮ್ಗೆ. ಅದೇ ಶಾಕ್ ಆಯ್ತು ನಿಜ. ಓಕೆ ಬಿಡಿ, ಏನಿವೆ ಸಿಕ್ತು. ನಾವೇನು ಖುಷಿಯಾಗಿ ಬ್ಯಾಂಗ್ಳೂರ್ಗೆ ಬಂದು ರೀಚ್ ಆದ್ವಿಯಪ್ಪ ಅಂತ ನಾವ್ ಅನ್ಕೊಂಡ್ ಬಂದ್ರೆ ಇದು ಈ ತರ ಆಗೋಯ್ತು, ಒಂಥರ ಬೇಜಾರಾಗೋಯ್ತು. ಲ್ಯಾಪ್ಟಾಪ್ ಎಲ್ಲ ಆಯ್ತು, ನಮ್ ವ್ಯಾಲ್ಯೂಬಲ್ಸ್ ಎಲ್ಲ ಆಯ್ತು, ಸುಮ್ಮನೆ ತೊಂದರೆ ಆಗ್ತಿತ್ತು. ಹಂಗೆ ಸದ್ಯ ಯಾರಿಗೆ ಏನು ತೊಂದರೆ ಇಲ್ದಿರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನೋಡಿ, ಅಲ್ಲಿ ಮೊದಲು ಬ್ಯಾಗ್ಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ದು ಬ್ಯಾಗೇಜ್ಗೋಸ್ಕರ. ಇನ್ನು ಬಂದ ಇಲ್ಲ, ಆಗಲೇ ಒಂದು 10-15 ನಿಮಿಷ ಆಯ್ತು ನಿಂತು, ಇನ್ನು ಬಂದ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದಾನೆ. ಇದು ಬಂತು ಗೈಸ್. ಇವಾಗ ನೋಡೇ ಇಲ್ಲ, ನಾವು ಮುಂದೆ ಹೋಗ್ಬಿಟ್ಟಿದೆ. ಇಬ್ರು ಫೋನ್ ನೋಡ್ಕೊಂಡು ಓಡೋಗಿ ಮತ್ತೆ ತಗೊಂಡು ಬಂದ. ಈಗ ಮತ್ತೆ ಇನ್ನೊಂದು ಮೀಟಿಂಗ್. ಅದೇ ಚಿನಿ ತಗೋ, ಸ್ಲೋ ಚೆಕ್ ಮಾಡ್ಕೊಂಬಿಡು ಒಂದ್ಸರಿ. ಮಾತಾಡು, ಮತ್ತೆ ಆಡಲ್ಲ ಅಂತಾನೆ ಗೈಸ್ ಇವನು. ಒಂದು ಘಟ್ಟ ನಾನು ಹೆಂಗ್ ವಿಡಿಯೋ ಮಾಡೋದು ಹೇಳಿ ನೀವೇ. ಇಲ್ಲಿ ನಾವೇನಾದ್ರೂ ಡಿಕ್ಲೇರ್ ಮಾಡೋದಿದ್ರೆ, ಏನಾದ್ರೂ ಜಾಸ್ತಿ ಗೋಲ್ಡ್ ತಗೊಂಬರೋದಾದ್ರೆ, ಇಲ್ಲ ಏನಾದ್ರೂ ಜಾಸ್ತಿ ಐಟಮ್ಸ್ ಇದ್ರೆ ಡಿಕ್ಲೇರ್ ಮಾಡ್ಬೇಕಂತಂದ್ರೆ ನಾನು ಆಮೇಲೆ ಮಾಡ್ತೀನಿ ಗೈಸ್. ಬಾಯ್ ಗೈಸ್, ಫೈನಲಿ ದುಬೈ ಅಂತ ಇದೀನಿ ಮತ್ತೆ. ನಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹೊರಗಡೆ ಬಂದಾಗ ಹೇಗೆ ಅನಿಸ್ತಾ ಇದೆ? ಇವಾಗ ಲ್ಯಾಂಡ್ ಆಗ್ಬಿಟ್ಟು
ಫುಲ್ ಸೇಫ್. ಫೈನಲಿ ಬ್ಯಾಂಗ್ಳೂರ್ಗೆ ಬಂದ್ವಿ ಗೈಸ್. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸೇಫಾಗಿ ನಮ್ಮ ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ. ಈಗ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮನೆಗೆ ಹೊರಟಿದ್ದೀವಿ. ಇನ್ನೂ ಯಾರಾದರೂ ನಾನು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್. ಲವ್ ಯು ಆಲ್. ಬಾಯ್.